ಗಾಳಿಪಟ ಹಾಡು ಕೇಳ್ಕೊಂಡು ಈ ಲೊಕೇಶನ್ ಹೋಗ್ತಾ ಇದ್ರೆ ಇಲ್ಲೇ ಬೇರೆ. ಆಂಟಿ ಕ್ಲೋಸಾ? ನೋಡ್ರಪ್ಪ ಸ್ಪಾಟ್ ಕವಿತೆ ಸಾಂಗ್ ಬರ್ದಿರೋದು. ಕಾರ್ನರ್ ಎಲ್ಲ ಬೇಡ, ಕರೆಕ್ಟಾಗಿ ಹೋಗ್ತು. ಯಾರು ಜನ ಇಲ್ಲ ಅಂತ ಸುಮ್ಮನೆ ಭಯ ಪಡ್ಕೊಂಡು ಅಲ್ಲಿ ನೋಡ್ರಿ ಹಿಂದೆನೆ ಮನೆ ಐತೆ. ಹಾಯ್ ಹಲೋ ನಮಸ್ಕಾರ ಕರುನಾಡು. ನಾನಿವತ್ತು ಬೆಂಗಳೂರಿಂದ ಕಲ್ಲಕ್ಕಿ ಅನ್ನೋ ಒಂದು ಊರಿಗೆ ಹೋಗ್ತಾ ಇದ್ದೀನಿ. ಯಾಕಪ್ಪ ಊರಿಗೆ ಹೋಗ್ತಾ ಇದ್ದೀನಿ ಅನ್ಕೋತಾ ಇದ್ದೀರಾ? ಏನು ಸ್ಪೆಷಾಲಿಟಿ ಅಂತ ಕೇಳ್ತಾ ಇದ್ದೀರಾ? ಗಾಳಿಪಟ ಶೂಟಿಂಗ್ ಮಾಡಿರೋ ಮನೆ ಅದೇ ಊರ ಪಕ್ಕ ಬರೋದಂತೆ. ನಾನು ಎಲ್ಲೋ ಆ ಪ್ಲೇಸ್ನ ಎಕ್ಸ್ಪ್ಲೋರ್ ಮಾಡಿರೋದಾಗಲಿ ಜಾಸ್ತಿ ಜನ ಪೋಸ್ಟ್ ಮಾಡಿರೋದಾಗಿ ನೋಡಿರಲಿಲ್ಲ. ಒಂದು ಅನ್ಎಕ್ಸ್ಪ್ಲೋರ್ಡ್ ಹಳ್ಳಿ ಅಂತ ಕರಿಬೋದು. ಸೊ ಅದನ್ನು ಎಕ್ಸ್ಪ್ಲೋರ್ ಮಾಡಿ ವರ್ತಿದೆಯಾ ಅಲ್ಲಿಗೆ ಹೋಗೋದು, ಯಾವ ಥರ ಇದೆ, ಅಲ್ಲಿ ಸುತ್ತಮುತ್ತ ಏನೇನು ಪ್ಲೇಸ್ ಇದೆ ಎಲ್ಲಾನು ನೋಡೋಣ. ಬೆಳಗ್ಗೆ ಟೈಮ್ ಬಂದು ಸುಮಾರು 10:30. ಈಗ ಓಡ್ತಾ ಇದ್ದೀನಿ ಬೆಂಗಳೂರಿಂದ. ಹತ್ತತ್ರ 4 ಗಂಟೆ ಹಂಗೆ ರೀಚ್ ಆಗ್ತೀನಿ ಸ್ಪಾಟ್ನ. ಬೆಂಗಳೂರಿಂದ ಸುಮಾರು 265 ಕಿಲೋಮೀಟರ್ ದೂರ ಇದೆ. ಆಮೇಲೆ 5:30 6 ಅವರ್ ಜರ್ನಿ ಆಗುತ್ತೆ. ಬೆಂಗಳೂರು ಟು ಹಾಸನ್ ರೋಡ್ ಮಾತ್ರ ನೆಕ್ಸ್ಟ್ ಲೆವೆಲ್ ಇದೆ. ಆರಾಮಾಗಿ ಹೋಗ್ಬೋದು. ಬೈಕರ್ಸ್ಗೆ ಮಾಡಿಸಿದ ರೋಡ್ ಅಂತ ಹೇಳ್ಬೋದು. 900 ಆರಾಮಾಗಿ ಹೋಗ್ತಾ ಇದ್ದೀನಿ ನಾನು. ಸ್ವಲ್ಪನೂ ಸ್ಟ್ರೆಸ್ ಆಗ್ತಾ ಇಲ್ಲ. ಆದ್ರೂ ಎಲ್ಲರಿಗೂ ಹೇಳೋದು ಒಂದೇ ಮಾತು, ಸ್ವಲ್ಪ ಹುಷಾರಾಗಿ ಗಾಡಿ ಓಡಿಸಿ. ಓಹೋ, ಮುಂದೆ ನೋಡಿ ಗುರುಗಳೇ, ರೋಡ್ 2 ಸೈಡು ತೆಂಗಿನ ತೋಟ. ಅದು ಮೇನ್ ರೋಡ್ ಪಕ್ಕ. ಅದು ಎಷ್ಟು ಕೋಟಿಗೆ ಬಾಳುತ್ತೋ ಏನೋ, ಯಾರ್ದೋ ಏನೋ ತೋಟ. ಆರಾಮಾಗಿ ಎಳ್ನೀರು ಕುಟ್ಕೊಂಡು ತೋಟದ ಮಧ್ಯೆ ಮನೆ ಕಟ್ಕೊಂಡು ನೆಮ್ಮದಿಯಾಗಿ ಸೆಟ್ಲ್ ಆಗಿರ್ಬೋದು. ಇವೆಲ್ಲ ನೋಡ್ತಾ ಇದ್ರೆ ನಾವು ಇದೇ ಥರ ಒಂದು ಜಾಗ ತಗೋಬೇಕು ಅಂತ ಆಸೆ ಬರುತ್ತೆ. ಎಲ್ಲ ಬೆಂಗಳೂರಲ್ಲಿವರೆಗೂ ಇದೇ ಆಸೆ. ಈ ತೋಟ ನೋಡ್ತಾ ಇದ್ರೆ ರೋಡ್ ಮೇಲೆ ಗಮನ ಹರಿಸೋಕ್ಕೆ ಆಗಲ್ಲ. ಬಿಡ್ರಪ್ಪ, ಈಗ ಮುಂದೆ ನೋಡ್ಕೊಂಡು ಓಡ್ಸೋಣ. ಇನ್ನೇನು ಅರ್ಧ ಗಂಟೆ ಹಾಸನ್ ರೀಚ್ ಆಗ್ತೀನಿ. ಐರಾವತ. ಇದು ಹೋಗ್ಬೇಕಾದ್ರೆ ನನಗೆ ಒಂದು ಡೈಲಾಗ್ ನೆನಪಾಗುತ್ತೆ ಯಾವಾಗಲೂ, ಆನೆ ನಡೆದಿದ್ದೆ ದಾರಿ ಅಂತ. ಆ ಆನೆ ಥರನೇ ಇದು ಗತ್ತಾಗೆ ಹೋಗುತ್ತೆ ರೋಡಲ್ಲಿ. ಈ ಕಲ್ಲರು, ಈ ಸ್ಪೀಡು, ಇದು ನೋಡ್ತಾ ಇದ್ರೆ ಬಂತು ಟೋಲ್ ಬಂತು. ಈ ಬೈಕಲ್ಲಿ ಬರಬೇಕಾದ್ರೆ ಟೋಲ್ ನೋಡೋಕ್ಕೆ ಖುಷಿ. ಯಾಕಂದರೆ ಬೈಕವ್ರು ಮಾತ್ರ ಟೋಲ್ ಕಟ್ಟಂಗಿಲ್ಲ. ಆ ಕಾರು, ಬಸ್ಸು, ಲಾರಿ ಅವರೆಲ್ಲ ಟೋಲ್ ಕಟ್ಟೋದನ್ನ ನೋಡ್ತಾ ಇದ್ರೆ ಹಾಸನ್ ಬಿಟ್ಟು ಸಕಲೇಶ್ಪುರದ ಹತ್ತತ್ರ ಬರ್ತಾ ಇದ್ದೀನಿ. ಟೈಮ್ ಒಂದು ಸುಮಾರು 2:30 ಆಗ್ತಾ ಇದೆ. ಹಾಸನಿಂದ ಸಕಲೇಶ್ಪುರಕ್ಕೆ ಫುಲ್ ಸಿಮೆಂಟ್ ರೋಡ್ ಕಂಡ್ರೆ. ಈ ಸಿಮೆಂಟ್ ರೋಡಲ್ಲಿ ಗಾಡಿ ಓಡಿಸೋದು ನಮ್ಮ ತಾರ್ ರೋಡಲ್ಲಿ ಓಡಿಸಿದಷ್ಟು ಸ್ಮೂತ್ ಇರಲ್ಲ. ಗಾಡಿ ಅಲ್ಲಾಡುತ್ತೆ, ಶೇಕ್ ಆಗುತ್ತೆ. ಅಷ್ಟೊಂದು ಇಷ್ಟ ಆಗಲ್ಲ ಕಣಪ್ಪ ನನಗೆ ಈ ಸಿಮೆಂಟ್ ರೋಡ್. ನನ್ನ ಮೇಲೆ ನಿನ್ಗೆ ಯಾಕೆ ಇಷ್ಟು ದ್ವೇಷ? ನಾನು ಏನು ತಪ್ಪು ಮಾಡಿದ್ದೀನಿ? ನಾನೇನಯ್ಯ ತಪ್ಪು ಮಾಡಿದೆ? ಸಕಲೇಶ್ಪುರ ಬಿಟ್ಟು ಮೂಡಿಗೆರೆಗೆ ಒಂದು ರೋಡ್ ತಗೊಂಡು ಘಾಟ್ ಸೆಕ್ಷನ್ ರೋಡ್ ತರ ಇದೆ. ಏನೇ ಹೇಳಿ ಅಂತ ಮೇನ್ ರೋಡಲ್ಲಿ ಓಡಿಸಿದ್ರು ನಮ್ಮ ಘಾಟ್ ಸೆಕ್ಷನ್ ಅಲ್ಲಿ ರೋಡ್ಗಳು, ಈ ಕ್ರಾಸ್ಗಳಲ್ಲಿ ಓಡಿಸೋ ಖುಷಿನೇ ಬೇರೆ. ಓ ಕಪಲ್ಸ್, ಹಾಯ್. ನಾವು ಬಾಯಿ ಮುಚ್ಕೊಂಡಿದ್ದೀವಿ, ನಮ್ಮನ್ನ ಕೆಣಗಬೇಡಿ. ಕಾರ್ನರ್ ಎಲ್ಲ ಬೇಡ, ಕರೆಕ್ಟಾಗಿ ಓಡಿಸು. ಇವ್ನ್ಯಾವನ ಸೆಡೆ ನನ್ ಮಗ. ಮೂಡಿಗೆರೆ ಬಿಟ್ಟು ಇನ್ನೇನ್ ಬರ್ತಾ ಇದೀನಿ. ಇನ್ ನೋಡಿ ನಾವು 9 ಕಿಲೋಮೀಟರ್ ಇದೆ ಇಲ್ಲಿಗೆ. ದೇವರ ಮನೆನೂ ಬೆಟ್ಟ ಭಾರಿ ಹತ್ರ, ಬರೀ 12 ಕಿಲೋಮೀಟರ್. ಮೋಡಗಳು ಫುಲ್ ಕವರ್ ಆಗಿದೆ. ವೆದರ್ ಚಿಲ್ ಆಗಿದೆ. ಬ್ಯೂಟಿಗೆ ನಮ್ಮ ಮಲ್ನಾಡ್ ಬಿಟ್ಮೇಲೆ ಬೇರೆ ಒಂದು ಪ್ಲೇಸ್ ಇಲ್ಲ. ಈ ಊರು ಬಂದು ಕೊಟ್ಟಿಗೆಹಾರ ಅಂತ. ಇಲ್ಲಿಂದ ನಾವು ಹೋಗ್ಬೇಕಾಗಿರೋ ಪ್ಲೇಸ್ ಬರೀ 7.5 ಕಿಲೋಮೀಟರ್ ಅಷ್ಟೇ ಇರೋದು. ನೋಡಿ ಕಲ್ಲಕ್ಕಿ ಅಂತಿದೆಯಲ್ಲ, ಇಲ್ಲೇ ಕ್ರಾಸ್ ತಗೋಬೇಕು ಊರಿಗೆ. ರೈಟ್ ತಗೋತಾ ಇದ್ದೀನಿ.
400 ಮೀಟ್ರ್. ಯಾವ ಥರ ಇರುತ್ತೆ ಪ್ಲೇಸು, ಏನೇನೈತೆ ಇದು ನೋಡೋಣ ಬನ್ನಿ. ಬರ್ತಿದೆಯಾ ಎಷ್ಟೊಂದು ದೂರ ಬರೋದು? ಮ್ಯಾಪು ಬೇರೆ ಆಫ್ ಆಗೋಯ್ತು. ಲೊಕೇಶನ್ ಯಾವ ಕಡೆ ಅಂತಲೂ ತೋರಿಸ್ತಾ ಇಲ್ಲ. ಲೊಕೇಶನ್ ರೀಚ್ ಆಗಿದ್ದೀನಿ ಅಂತ ತೋರಿಸ್ತೈತೆ. ಏನು ಮಾಡೋದಪ್ಪ ಈಗ? ಈ ಮ್ಯಾಪ್ ನಂಬ್ಕೊಂಡು ಬಂದ್ಬಿಟ್ರಂತೂ ಒಂದೊಂದ್ಸರಿ ಗೋವಿಂದ ಗೋವಿಂದ. ನೋಡ್ರಿ ರೋಡ್ ಎಲ್ಲಿ ಗಂಟು ಹೋಗುತ್ತೆ ಅಲ್ಲಿ ಗಂಟು ನೋಡ್ಕೊಬರೋಣ. ಯಾರು ಜನಗಳೇ ಇಲ್ಲ. ಅದು ಯಾವುದೋ ಬೈಕ್ ನಿಂತೈತೆ. ಅಲ್ಲಿ ಬೋರ್ಡ್ ಹಾಕೋರೆ ಬನ್ನಿ. ಅದೇ ನೀವೇ ನೋಡಿ ಇದೆ ಅಂತ ಈ ಕಡೆ ಹೋಗ್ಬೇಕು, ರೈಟ್ ಸೈಡು. ಆಫ್ ರೋಡಿಂಗ್ ಎಕ್ಸ್ಪೀರಿಯನ್ಸು ಆಯ್ತಾ ಇದೆ. ಕಾಫಿ ಎಸ್ಟೇಟ್ ಮಧ್ಯೆ ಗಾಡಿ ಓಡಿಸ್ಕೊಂಡು ಹೋಗೋದು ಭಾರಿ ಕಷ್ಟನೋ ಇಷ್ಟನೋ ಗೊತ್ತಾಯ್ತಲ್ಲ ನನಗೆ. ಈಗ ಕನ್ಫ್ಯೂಸ್ ಆಯ್ತಾ ಇದ್ದೀನಿ. ಡಿಪ್ರೆಷನ್. ಬೆಂಗಳೂರಿಂದ ಇಲ್ಲಿ ತನಕ ಬಂದಿರೋದ್ರಲ್ಲಿ ಗಾಡಿ ಓಡ್ಸಕ್ಕೆ ಒಂಥರ ಬೈಕರ್ಸ್ಗೆ ಸಕ್ಕದಾಗೈತೆ. ಅದೊಂದು ಬೆನಿಫಿಟ್ ನೋಡ್ರಪ್ಪ. ಯಾವುದೋ ಮನೆ ಕಾಣಿಸ್ತೈತೆ, ಬನ್ರಪ್ಪ ಸದ್ಯ. ಈಗ ಒಂದು ಸ್ವಲ್ಪ ಧೈರ್ಯ ಬಂತು. ಜೈ ಆಂಜನೇಯ. ಹತ್ರ ಬಂದು ಅನ್ಕೋತೀನಿ. ಶೂಟಿಂಗ್ ಮಾಡೋಕ್ಕೆ ಇಲ್ಲೆಲ್ಲ ಯಾವ ಥರ ಲಗೇಜ್ ಗಿಗೇಜ್ ಎಲ್ಲ ತೊಗೊಬಂದಿರ್ತಾರೆ. ಇದೇ ಅನ್ಸುತ್ತೆ ನೋಡಿ. ಬಂದು ಬಾಗ್ಲಾಕ್ಬಿಟ್ಟವ್ರೆ ನೋಡಿ. ಇದೇ ಮನೆ ಬಾಗ್ಲಾಕ್ಬಿಟ್ಟವ್ರೆ. ಫೈನಲಿ ರೀಚ್ ಆದೋ ಗಾಳಿಪಟ ತೆಗ್ದಿರೋ ಶೂಟಿಂಗ್ ಸ್ಪಾಟ್ಗೆ ನೋಡಿ. ಸಕ್ಕದಾಗಿದೆ ಜಾಗ ಮಾತ್ರ. ಈ ಪ್ಲೇಸ್ ಸುತ್ತ ಯಾವ ಥರ ಇದೆ ಒಂದ್ಸರಿ ಹಂಗೆ ನೋಡ್ಕೊಳ್ಳಿ. ಬನ್ನಿ ಈಗ ಮೆಟ್ಲು ಹತ್ಕೊಂಡು ಹಂಗೆ ಮೇಕ್ ಹೋಗಿ ನೋಡೋಣ ಒಳಗಡೆ ಏನಿದೆ ಅಂತ. ಟನ್ ಬಂದೋ ಆಹಾ ಏನು ಸಕ್ಕದಾಗೈತೆ ಮನೆ. ರಂಗ ಅಂಡ್ ರಘು ಸರ್ ಕ್ಲೈಮ್ಯಾಕ್ಸ್ ಅಲ್ಲಿ ಕಾರಲ್ಲಿ ಬಂದು ಹಿಡಿದು ಒಂದು ಡೈಲಾಗ್ ಹೇಳ್ತಾರಲ್ಲ, ಅದೇ ಜಾಗ ಇದು. ಏನೂರ ಇದು ಯಾವಾಗಲೂ ಬಚ್ಚಲ ಮನೆ ಇದ್ದಂಗೆ ಇರ್ತದೆ. ಮನೆ ಮುಂದೆನೇ ನಿಂತಿದ್ದೀನಿ. ಇಲ್ಲಿ ಯಾರು ಜನ ಇಲ್ಲ. ಏನಾದ್ರು ಕೇಳ್ಬೋದೋ, ಒಳಗಡೆ ಹೋಗ್ಬೋದೋ, ಉಳ್ಕೋಬೋದೋ, ಇಲ್ಲ ಅಕ್ಕಪಕ್ಕ ಬೇರೆ ಏನಾದರೂ ಪ್ಲೇಸ್ ಐತಾ ಏನು ಕೇಳೋಣ ಅಂದರೂ ಯಾರೂ ಇಲ್ಲ. ಆ ಕಡೆ ಈ ಕಡೆ ಬರೀ ಸೌಂಡ್ ಬದೈತೆ ಜಿಂಬೆಗಳ್ದು. ನಾನು ಒಬ್ಬನೇ ಇದ್ದೀನಿ ಈ ಕಾಡು ಮಧ್ಯ ಎಸ್ಟೇಟಲ್ಲಿ. ಒಂದು ಸ್ವಲ್ಪ ಭಯನೂ ಆಯ್ತೈತೆ. ಬೆಳಿಗ್ಗೆನೆ ಎದ್ದು ಹಂದಿ ಬೇಟೆಯಾಡಕ್ಕೆ ಹೋಗೋ ಸೀನ್ ಇದೇ ಎಂಟ್ರೆನ್ಸ್ ಅಲ್ಲಿ ಶೂಟ್ ಮಾಡಿರೋದು. ನೋಡಿ ಇದೇ ಎಂಟ್ರೆನ್ಸ್ ಬಾಗ್ಲು ಕ್ಲೋಸ್ ಆಗಿದೆ. ಇದೊಂದು ಬಂಗ್ಲೋ ಅಂದ್ರೆ ಹೋಮ್ ಸ್ಟೇ ಹತ್ರನು ಯೂಸ್ ಮಾಡ್ತಾರೆ. ಇಲ್ಲಿ ಉಳ್ಕೊಳ್ಳೋಣ ಅಂದ್ರೆ ಯಾರು ಜನ ಇಲ್ಲ ಕೇಳಕ್ಕೆ. ಯಾರಾದ್ರೂ ಸಿಕ್ಕಿ ಕೇಳೋ ತನಕ ಪ್ಲೇಸ್ ನ ಎಕ್ಸ್ಪ್ಲೋರ್ ಮಾಡ್ತಾ ಇರೋಣ ಬನ್ನಿ. ಇಲ್ಲಿ ನೋಡಿ ನಾನು ಹಿಂಗಡೆ ಏನು ಕಾಣಿಸ್ತಾ ಇದೆ ವುಡನ್ ಬ್ಲಾಕ್ ಕೂತ್ಕೊಳ್ಳೋಕ್ಕೆ. ಅದ್ರ ಮುಂದೆ ಆರಾಮಾಗಿ ಫೈರ್ ಕ್ಯಾಂಪ್ ಹಾಕೊಂಡು ನೈಟ್ ಎಲ್ಲ ಟೈಮ್ ಪಾಸ್ ಮಾಡ್ಬೋದು ಆರಾಮಾಗಿ. ಇಲ್ಲೇ ಕವಿತೆ ಸಾಂಗ್ನ ಗಣೇಶ್ ಕೂತ್ಕೊಂಡು ಬರೀತಾ ಇರ್ತಾರೆ. ದಿಗಂತ್ ಬಂದು ಕೇಳ್ತಾರಲ್ಲ, ಇದೇ ಸ್ಪಾಟು. ಕವಿತೆ ನೀನೇಕೆ ಪದಗಳೇ ಕುಳಿತೆ ಕವಿತೆ ಕವಿತೆ. ಈಗ ಏನ್ ಕವಿತೆ ಸಾಂಗ್ ಕ್ಲಿಪ್ ನೋಡ್ದೋ ಅದನ್ನ ಶೂಟ್ ಮಾಡಿರೋ ಜಾಗ ರಿಯಲ್ ಆಗಿ 2026 ಈ ತರ ಕಾಣಿಸ್ತಾ ಇದೆ ನೋಡಿ. ಅಲ್ಲಿ ಯಾರೋ ಒಬ್ಬ ಹುಡುಗ ಅವನೇ. ಇಲ್ಲಿ ನೋಡಿ ಈ ಮನೆ ಏನಿದೆ ಇದ್ರ ಹಿಂದ್ಗಡೆನೆ ಮನೆ ಐತೆ. ಅದನ್ನೇ ಗಮನಿಸಿರ್ಲಿಲ್ಲ ನಾನು. ಈಗ ಹುಡುಗನ ಕರೆದ್ಬಿಟ್ಟು ಕೇಳಿದೆ, ಏನಿದು ಉಳ್ಕೋಬೋದ ಏನು ಯಾವ ಥರ ಅಂತ. ಯಾರೋ ಅವ್ರ ಅಮ್ಮನ ಕೇಳ್ತಾ ಅವನೇ. ಯಾರೂ ಜನ ಇಲ್ಲ ಅಂತ ಸುಮ್ಮನೆ ಭಯ ಪಡ್ಕೊಬಿಟ್ಟೆ. ಅಲ್ಲಿ ನೋಡ್ರಿ ಹಿಂದೆನೇ ಮನೆ ಐತೆ. ಅದಕ್ಕೆ ಪೂರ್ತಿ ನೋಡಬೇಕು ಅನ್ನೋದು. ಆಂಟಿ ಕ್ಲೋಸಾ?
ಇಲ್ಲಿ ಏನು ಬಂದಿದ್ದೋ ಈ ಶೂಟಿಂಗ್ ಸ್ಪಾಟು, ಈ ಮನೆ ಒಂದು ಹೋಮ್ ಸ್ಟೇ ಅಂತೆ. ಈಗ ಕೆಳಗಡೆ ಬರಬೇಕಾದ್ರೆ ನಾವು ರೋಡ್ ಕನ್ಸ್ಟ್ರಕ್ಷನ್ ಆಗ್ತಾಯಿತ್ತಲ್ಲ, ಅದೇ ಕಾರಣಕ್ಕೋಸ್ಕರ ಈ ಹೋಮ್ ಸ್ಟೇನ ಸ್ಟಾಪ್ ಮಾಡಿದ್ದಾರೆ. ಅನ್ಫಾರ್ಚುನೇಟ್ಲಿ ನಾವು ಹೋಗೋಕ್ಕಾಗಲ್ಲ, ಯಾಕೆಂದರೆ ಇದು ಕ್ಲೋಸ್ ಆಗಿದೆಯಂತೆ. ಬೆಂಗಳೂರಿಂದ ಇಲ್ಲಿ ತನಕ ಅಷ್ಟೊಂದು ಕಷ್ಟಪಟ್ಟು ಗಾಡಿ ಓಡಿಸ್ಕೊಬಂದು ಕ್ಲೋಸ್ ಆಗೈತಲ್ಲ, ಈಗ ಫೀಲಲ್ಲಿ ಕವಿತೆ ಸಾಂಗ್ನ ಗಣೇಶ್ ಬದಲು ನಾನೇ ಹಾಡಬೇಕು. ಕವಿತೆ ಕವಿತೆ ನೀನೇಕೆ ಕ್ಲೋಸ್ ಆಗಿರುವೆ ಇವತ್ತೇ. ಜಾಗ ಅಂತೂ ಕ್ಲೋಸ್ ಆಗಿದೆ, ಒಳಗಡೆ ಹೋಗಿ ಉಳ್ಕೊಳಕ್ಕಂತೂ ಆಗಲ್ಲ. ಒಳಗಡೆ ಏನಿದೆ, ಯಾವ ತರ ಇದೆ ಅಂತ ತೋರಿಸ್ಬೋದ? ಏನಾದರೂ ಟ್ರೈ ಮಾಡೋಣ ಬನ್ನಿ. ಯಾವುದೋ ಕಿಟಕಿ ಓಪನ್ ಇರೋ ಥರ ಐತೆ. ಇಲ್ಲಿ ನೋಡಿ, ಇಲ್ಲಿ ಬನ್ನಿ ನೋಡೋಣ ಒಳಗಡೆ ಯಾವ ಥರ ಇದೆ ಅಂತ. ಬಂದು ನೋಡಿ, ಈ ಥರ ಇರುತ್ತೆ ಇಲ್ಲಿ ರೂಮ್ಗಳು. ಸೊ ಆ್ಯಕ್ಚುಲಿ ಕ್ಲೋಸ್ ಆಗಿರೋದ್ರಿಂದ ಏನು ಮೇಂಟೈನ್ ಮಾಡಿಲ್ಲ ಅನಿಸುತ್ತೆ, ಹಂಗೆ ಬಿಟ್ಬಿಟ್ಟಿದ್ದಾರೆ. ಓಪನ್ ಆದರೆ ಈ ಥರ ಇರುತ್ತೆ. ಕಿಟಕಿ ನೋಡಿ, ಕಿಟಕಿಯಿಂದ ಹೊರಗಡೆ ವ್ಯೂ ಯಾವ ಥರ ಕಾಣಿಸುತ್ತೆ ಬನ್ನಿ ತೋರಿಸ್ತೀನಿ. ಹಂಗೆ ನೋಡಿ, ಇದೇ ಕಿಟಕಿ, ಇಲ್ಲಿಂದ ವ್ಯೂ ನೋಡಿ ಎಷ್ಟು ಸಕ್ಕತ್ತಾಗೈತೆ. ಮೇಲ್ಗಡೆ ಅಲ್ಲಿ ನೋಡಿ ಮೋಡ ಯಾವ ಥರ ಐತೆ, ಫುಲ್ ಕವರ್ ಆಗೈತೆ. ದಿಗಂತ್ ಮತ್ತೆ ಕಿಟ್ಟಿದು ಮನೇಲೆಲ್ಲ ಮಾತುಕತೆ ಆಗಿ ಮದುವೆ ಫಿಕ್ಸ್ ಆಗಿ ಗಣೇಶ್ ಮಾತ್ರ ಸಿಂಗಲ್ ಆಗಿ ಡ್ರ್ಯಾಕುಲಾ ಜೊತೆ ಕೂತಿರ್ತಾನಲ್ಲ, ಆ ಸೀನ್ ತೆಗ್ದಿರೋದಿಲ್ಲ ನೋಡಿ. ಓಪನ್ ಇದ್ದಿದ್ರೆ ಆರಾಮಾಗಿ ಇವತ್ತು ಒಂದಿನ ಇಲ್ಲಿ ಸ್ಟೇ ಮಾಡ್ಕೊಂಡು ಒಳಗಡೆ ಯಾವ ಥರ ಇರುತ್ತೆ, ಫುಡ್ ಏನೇನಿರುತ್ತೆ, ಕಾಫಿ ಎಸ್ಟೇಟ್ ಎಲ್ಲ ಒಂದು ರೌಂಡ್ ಸುತ್ಕೊಂಡು ಆರಾಮಾಗಿ ಟೈಮ್ ಪಾಸ್ ಮಾಡ್ಬೋದಿತ್ತು. ಏನೂ ಮಾಡೋಕ್ಕಾಗಲ್ಲ, ಇನ್ನೊಂದು ಸರಿ ಬರೋಣ. ಬಾಯ್ ಗಾಳಿಪಟ ಶೂಟಿಂಗ್ ತೆಗ್ದಿರೋ ಮನೆಗೆ ಈಗ ಉಳ್ಕೊಳ್ಳೋಕ್ಕೆ ಅದೃಷ್ಟ ಇರಲಿಲ್ಲ. ಇನ್ನೊಂದು ಸರಿ ಬರ್ತೀವಿ ಇದೇ ಸ್ಪಾಟ್ಗೆ, ಯಾವಾಗ ಓಪನ್ ಆಗುತ್ತೆ ನೋಡಿಕೊಂಡು. ಬರ್ತಾ ಗಾಳಿಪಟದ್ದು ಖುಷಿಯಾಗಿರೋ ಸಾಂಗ್ ಕೇಳ್ಕೊಬಂದೆ. ಈಗ ಕ್ಲೋಸ್ ಆಗಿರೋದು ನೋಡಿ ಪ್ಯಾಥೋ ಸಾಂಗ್ ಕೇಳ್ಕೊಂಡು ವಾಪಸ್ ಹೋಯ್ತಾ ಇದ್ದೀನಿ. ನೋವಿದೆ, ಆಕ್ರೋಶ ಇದೆ. ಯಾಕೆ ಭಗವಂತ ನನಗಿಷ್ಟು ಪ್ರಶ್ನೆ ಮಾಡ್ತಾ ಇದ್ದಾನಲ್ಲ. ಹೋಗ್ಲಿ ಬಿಡಿ, ಏನು ಮಾಡೋಕ್ಕಾಗಲ್ಲ. ಕ್ಲೋಸ್ ಆಗಿದೆ. ಈ ವಿಡಿಯೋನ ಇಲ್ಲೇ ಮುಗಿಸ್ತಾ ಇದ್ದೀನಿ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಅಲ್ಲಿ ತನಕ ಸಿ ಯು, ಟಾಟಾ, ಬಾಯ್.